ಈ ಪ್ರಕಾರವಾಗಿ ಲಕ್ಕಮ್ಮ ಸಖಿಯರಿಗೆ ಲಂಚದ ಆಸೆಯನ್ನು ತೋರಿಸಿ ಯಾರಿಗೂ ತಿಳಿಯದಂತೆ ಆ ಉಚ್ಚೇಳಗಳನ್ನು ತುಳಸಮ್ಮ ಮತ್ತು ಮಗು ಮಲಗಿರುವ ಶಹನ ಗೃಹಕ್ಕೆ ಬಿಟ್ಟು ಬಂದರೆಂದು ತಿಳಿಸಿರಲು ಸಖಿಯರು ದುರಾಸೆಯಿಂದ ಲಂಚ ಸಿಗ್ತಲ್ಲ, ಸಖಿಯರು ದುರಾಸೆಯಿಂದ ಆ ಉಚ್ಚೇಳುಗಳನ್ನು ಶಹನ ಗೃಹಕ್ಕೆ ಬಿಟ್ಟಿರಲು ಶ್ರೀಹರಿಯ ಕೃಪೆಯಿಂದ ಆ ಉಚ್ಚೇಳುಗಳು ಸತ್ತು ಮಗು ತಾಯಿ ಬದುಕಿರುವುದನ್ನು ಕಂಡ ಸಖಿಯರು ರಾಣಿ ಲಕ್ಕಮ್ಮನಿಗೆ ವಿಷಯ ತಿಳಿಸಲು ಬರುತ್ತಿದ್ದಾರದಂತೆಯೇ ದಾಸಿಯರು ಬಂದರು, ವಿಷಯವ ತಿಳಿಸಿದರು. ಹಾವು ಕಚ್ಚಿದರು, ಮದುಕು ಬದುಕೀತೋ, ಮಗು ಬದುಕೀತೋ ಎಂದ ಮಾತಾನು ಕೇಳಿ, ಎಂದ ಮಾತಾನು ಕೇಳು ಮೂಕಾಳಂತಾಗಿ ಮರ್ಮ ಬಯಲಾಗುವುದು, ಮರ್ಮ ಬಯಲಾಗುವುದು ಎಂದು ನಡುಗಿದಳು, ಎಂದು ನಡುಗಿದಳು. ಲಕ್ಕಮ್ಮ ಹೋರಾಟಳು, ಸೈನಿಕರ ಕಾರಾದಳು. ಲಕ್ಕಮ್ಮ ಹೋರಾಟಳು, ಸೈನಿಕರ ಕಾರಾದಳು. ಮಂತ್ರಿ ಆಸೆಯ ತೋರಿ ತಂತ್ರ ಸೂಚಿಸಿದಳು, ತಂತ್ರ ಸೂಚಿಸಿದಳು. ಸಖಿಯರನ್ನು ಬಿಟ್ಟರು, ಸಖಿಯರು ಬಿಟ್ಟದ್ದೇನು ಕೆಲಸ ಆಗಲಿಲ್ಲ. ಆಮೇಲೆ ಮತ್ತೆ ಮಾಡಿದ್ದು, ಓಹೋ ನನ್ನ ಮರ್ಮ ಬಯಲಾಗಿಬಿಡುತ್ತೆ, ಇಡೀ ರಾಜ್ಯಕ್ಕೆಲ್ಲ ನಾನು ಇಂಥ ಕೆಲಸ ಮಾಡೀನಿ ಅಂತ ಗೊತ್ತಾಗ್ಬಿಟ್ರೆ ನಾನು ಬಿಡ್ತಾರ ಅಂತೇಳಿ ಓಡಾಡೋಗ್ಬಿಟ್ಲಂತ. ಹೋಗಿ ಮಂತ್ರಿಯನ್ನು, ಮಹಾಮಂತ್ರಿಯನ್ನು ಕರೆದು, ಮಂತ್ರಿಯನ್ನು ಕರೆದು, ನೋಡಪ್ಪ ನಿನಗೆ ರಾಜ್ಯ ಸೀಮೆ ಏನು ಬೇಕು, ಮಂತ್ರಿ ಪದವಿ ಎಲ್ಲ ಕೊಡ್ತೀನಿ, ನಾನು ಹೇಳಿ ಕೆಲಸ ಮಾಡಬೇಕು ಅಂತೇಳಿ ಮಂತ್ರಿಗೆ ಆಜ್ಞೆ ಮಾಡಿದ್ದಾಳೆ. ಮರ್ಮ ಇರಲೇಬೇಕು, ಕೆಲಸ ಮಾಡ್ಬೇಕಾದ್ರೆ ಮರನಾಗಿರು, ಯಾರು ಹೇಳ್ಬಾರ. ಮರ್ಮ ಇರಲೇಬೇಕು, ಕೆಲಸ ಕೈಗೂಡಬೇಕು. ತಾಯಿ ಮಗುವಿನ ಸಾವು ಮೊದಲಾಗಬೇಕು, ಮೊದಲಾಗಬೇಕು. ಪೆಟ್ಟಿಗೆಯ ತರಿಸಿ ಅದರಲ್ಲಿ ಮಲಗಿಸಿ, ಯಾರಿಗೂ ಕಾಣದಂತೆ ನೀರು ಸೇರಿಸಿ, ನೀರಿಗೆ ಸೇರಿಸಿ. ಅಂದರೆ ಮಗು ತಾಯಿನ ಪೆಟ್ಟಿಗೆ ಬಲಿ ತಗೊಂಡು ತಲೆ ಮೇಲೆ ಹೊತ್ಕೊಂಡೋಗಿ ನದಿಗೆ ಹತ್ಕೊಂಡ್ಬಿಡ್ರಿ ಅಂತ ಇವಳ ಆಲೋಚನೆ ಹಂಗಿದೆ. ರಾಣಿ ಆಜ್ಞೆಯವತ್ತ ಸೈನಿಕರು ಹೊರಟಾರೋ, ಸಡಗರದಿ ಪೆಟ್ಟಿಗೆಯ ತಂದಿರಿಸಿದಾರೋ, ತಂದಿರಿಸಿದಾರೋ. ಶಹನ ಗೃಹಕ್ಕೆ ಹೋಗಿ ರಾಣಿ ಮಗುವನು ನೋಡಿ, ಶಹನ ಗೃಹಕ್ಕೆ ಹೋಗಿ ರಾಣಿ ಮಗುವನು ನೋಡಿ, ಮೂರ್ಛೆ ಔಷಧಿಯನ್ನು ಮೂಗಿ ಹಿಡಿದಾರೋ, ಮೂಗಿ ಹಿಡಿದಾರು. ಪ್ರಜ್ಞೆ ತಪ್ಪಕ್ಕಲ್ಲ, ಮೂಗಿ ಹಿಡಿದಾರೋ. ತಕ್ಷಣವೇ ತಂದರು, ತಕ್ಷಣವೇ ತಂದರು, ಪೆಟ್ಟಿಗೆಯಲ್ಲಿರಿಸಾರೋ. ತವಕದಿಂದರಟರು, ತವಕದಿಂದರಟನು ಪುರವ ಬಿಟ್ಟಾರೋ, ಪುರವ ಬಿಟ್ಟಾರೋ. ಮಗು ತಾಯಿಯ ಮೂಗಿಗೆ ಔಷಧಿಯನ್ನು ಹಿಡಿದಿದ್ದಾರೆ. ಮಗು ತಾಯಿ ಪ್ರಜ್ಞೆ ತಪ್ಪಿದ ಮೇಲೆ ಪೆಟ್ಟಿಗೆಯಲ್ಲಿರಿಸಿ ತಲೆಯ ಮೇಲೊತ್ತು ತ್ವರಿತದಿಂದ ಹೊರಟು ಊರನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ನಡುರಾತ್ರಿ ಸಮಯದಿ, ನಡುರಾತ್ರಿ ಸಮಯದಿ ಸಮುದ್ರಕ್ಕೆ ಹೋದಾರೋ, ಪೆಟ್ಟಿಗೆಯ ಎಸೆದಾರೋ, ಪೆಟ್ಟಿಗೆಯ ಎಸೆದಾರೋ.
ಸಮುದ್ರಕ್ಕಾಗಿ ಸಮುದ್ರಕ್ಕಾಗಿ ತಲೆಯ ಮೇಲೆ ಒತ್ತಿದ್ದ ಪೆಟ್ಟಿಯನ್ನು ನದಿಗೆ ಬಿಸಾಕ್ಬಿಟ್ರು, ಸಮುದ್ರಕ್ಕೆ ಹಾಕ್ಬಿಟ್ಟು ಸರಸರನ್ನೇ ಸರಸರನ್ನೇ ಬಂದರು, ಊರನ್ನು ಸೇರಿದರು. ನಡೆದ ಸುದ್ದಿಯನ್ನು ರಾಣಿಗೆ ತಿಳಿಸ್ಯಾರೋ, ರಾಣಿಗೆ ತಿಳಿಸಾರು. ಅಮ್ಮ ಲಕ್ಕಮ್ಮ, ನೀನು ಹೇಳಿದ ಕೆಲಸವನ್ನು ನಾವು ಮಾಡಿದೀವಮ್ಮ. ಮಗು ಮತ್ತು ತಾಯಿಯನ್ನು ಪೆಟ್ಟಿಗೆಯಲ್ಲಿಟ್ಟು ತಲೆಯ ಮೇಲೆ ಹೊತ್ತು ನಡುರಾತ್ರಿಯಲ್ಲಿ ನಡೆದು ಊರವರೆಗೆ ಇರತಕ್ಕಂಥ ಸಮುದ್ರದಲ್ಲಿ ಬಿಸಾಕ್ ಬಂದ್ಬಿಟ್ಟು ಅಂತೇಳಿ ಮಹಾರಾಣಿಗೆ ವರದಿ ಕೊಟ್ಟರು. ಆನಂದಗೊಂಡಾಳು, ಪಾಪ ಶತ್ರು ಸತ್ತೋಳೆ ಅಂದಮೇಲೆ ಏನು ಸಂತೋಷ ಪಡಕ್ಕೆ. ಆನಂದಗೊಂಡಾಳು, ಹಾಲನ್ನು ಕುಡಿದಾಳು, ಸೈನಿಕರಿಗೆ ತನ್ನ ಉಂಗೂರ ಕೊಟ್ಟಾಳು, ಉಂಗೂರ ಕೊಟ್ಟಾಳು. ಕೈಯಲ್ಲಿದ್ದಂಥ ಮುದ್ರಿಕೆಯ ಉಂಗರವನ್ನು ತೆಗೆದು ಆ ಸಂತೋಷ ಭರಿತಳಾದಂಥ ಲಕ್ಕಮ್ಮ ಸೈನಿಕರಿಗೆ ಉಡುಗೊರೆಯಾಗಿ ಕೊಟ್ಲಂತ. ಪಾಪ ಈ ಪ್ರಕಾರವಾಗಿ ದಾಸಿಯರು ಆ ಉಚೇಳೆಗಳನ್ನು ಬಿಟ್ಟು ಬಂದರು. ಮಗು ತಾಯಿ ಬದುಕಿದ ವಿಚಾರವು ಮಹಾರಾಣಿ ಲಕ್ಕಮ್ಮನಿಗೆ ತಿಳಿಸಲು ಮರ್ಮ ಬಯಲಾಗುವುದೆಂದು ಎದರಿ ಸೈನಿಕರಿಗೆ ಮಂತ್ರಿ ಆಸೆಯನ್ನು ತೋರಿಸಿ ಮಗು ತಾಯಿಯನ್ನು ಪೆಟ್ಟಿಗೆಯಲ್ಲಿಟ್ಟು ಯಾರಿಗೂ ಕಾಣದಂತೆ ಸಮುದ್ರಕ್ಕೆ ಬಿಸಾಡುವಂತೆ ಆಜ್ಞೆ ಮಾಡಲು ಅಧಿಕಾರದ ದುರಾಸೆಯಿಂದ, ಮಂತ್ರಿ ಪದವಿ ಸಿಗುತ್ತೆ ಅನ್ನೋ ಆಸೆ, ಅಧಿಕಾರದ ದುರಾಸೆಯಿಂದ ಸೈನಿಕರು ಶಯನ ಗೃಹಕ್ಕೆ ಹೋಗಿ ಮಗು ತಾಯಿಗೆ ಪ್ರಜ್ಞೆ ತಪ್ಪುವ ಔಷಧಿಯನ್ನು ಮೂಗಿಗೆ ಹಿಡಿದು ಪ್ರಜ್ಞೆ ತಪ್ಪಿದ ನಂತರ ಪೆಟ್ಟಿಗೆಯಲ್ಲಿ ಮಲಗಿಸಿ ನಡುರಾತ್ರಿಯ ಸಮಯದಲ್ಲಿ ಸಮುದ್ರಕ್ಕೆ ಎಸೆದು ಬಂದು ಸುದ್ದಿಯನ್ನು ಲಕ್ಕಮ್ಮನಿಗೆ ತಿಳಿಸಲು ಆನಂದದಿಂದ ಹಾಲನ್ನು ಕುಡಿದು ತನ್ನ ಕೈಯಲ್ಲಿದ್ದ ವಜ್ರದ ಉಂಗುರವನ್ನು ಸೈನಿಕರಿಗೆ ಕೊಡುತ್ತಿರಲು ಇತ್ತ ಅರಮನೆಯಲ್ಲಿ ನಡೆಯುತ್ತಿರುವ ಚಮತ್ಕಾರವು ಬೇಡುತ್ತಿದ್ದಾರದೆಂತೆಯೇ ಮುಂಗೋಳೆ ಕೂಗಿದವೋ ಮೂಡ ಕೆಂಪರಿಯಲೋ ಚಿಲಿಪಿಲಿ ಗುಟ್ಟುವ ಪಕ್ಷಿ ಗಗನ ಕಾರಿದವೋ ಅರುಣ ಮೂಡಿ ಬಂದ ಪೂರ್ವಾದ್ರಿಗಿರಿಯಲ್ಲಿ ಬೆಳಕ ಚೆಲ್ಲುತ್ತದರೆಗೆ ನಸು ನಗುತ್ತ ನಿಂತ. ಇಲ್ಲಿ ಅಲುಬಿ ಅಂಬಲಿಸಿ ಗೋಳಾಡಿ ಶಯನಗೃಹದಲ್ಲಿ ಮಲಗಿದ್ದಾಳೆ ತುಳಸಮ್ಮ. ಅಷ್ಟರಲ್ಲಿಗಾಗಲೇ ಬೆಳಕಾಯಿತು. ಪೂರ್ವದಲ್ಲಿ ಸೂರ್ಯ ಮೂಡಿ ಬಂದವನೇ. ಹಕ್ಕಿ ಪಕ್ಷಿಗಳು ಗರಿಕೆದರಿಕೊಂಡು ಹಾರಾಡ್ತಾ ಇದೆ, ಗಗನದ ಕಡೆಗೆ ಹಾರಾಡ್ತಾ ಇದೆ. ದೊರೆಯೋ ಎದ್ದಾನಾಗ ನಿದ್ರೆಯಿಂದಲೇ ತಾನೋ ಅರಮನೆಯಲ್ಲಿ ನೋಡೆ ರೋದನದ ಧ್ವನಿಯೋ ಏನಿ ವಿಷಯ ತಿಳಿಯಾದ ರಾಜ ಕನಲಿ ಕಂಗಾಲಾಗೆ ಚರರನ್ನು ಕರೆದು ಕೇಳೆ ವಿಷಯವೇನೆಂದ ಏನೆಂದೇಳಲಿ ಸ್ವಾಮಿ ಅರಮನೆಯ ವಿವರ, ಏನೆಂದೇಳಲಿ ಸ್ವಾಮಿ ಅರಮನೆಯ ವಿವರ. ಮಹಾರಾಣಿ ತುಳಸಮ್ಮನ ಸುಳಿವಿಲ್ಲವೆಂದ ಏನಾದಳೋ ರಾಣಿ ಎಂತಾದಳೋ ಕಾಣೆ
ಬಂದಿತು ಅಪವಾದ ದೇವಗಿರಿಗೆ ದೇವಗಿರಿಗೆ. ಅಡವಿ ಪಾಲಾದಳು ನೀರು ಮುಳಗಿದಳು, ಅಡವಿ ಪಾಲಾದಳು ನೀರು ಮುಳುಗಿದಳು. ಧರಣಿಯಲ್ಲಿ ನಾನು ಬದುಕಾಲೆಂತಯ್ಯ ಬದುಕಾಲೆಂತಯ್ಯ. ದೇವಗಿರಿಯ ಪಟ್ಟಣದ ದೊರೆಯಾದ ನಾನು ನನ್ನ ಧರ್ಮಪತ್ನಿ ತುಳಸಮ್ಮನ ಹೊಟ್ಟೆಯಲ್ಲಿ ಹಾಮೆ ಹುಟ್ಟಿ ದೇಶಕ್ಕೆ ಅಪವಾದ ಬಂತು. ಈಗ ಬೆಳಿಗ್ಗೆ ಎದ್ದು ನೋಡಿದರೆ ಮಹಾರಾಣಿ ತುಳಸಮ್ಮನ ಸುಳಿವಿಲ್ಲ. ಎಲ್ಲೋದ್ಲು? ಅಪವಾದದ ಬೇಗೆಯನ್ನು ತಡೆಯಲಾರದ ರಾಣಿ ತುಳಸಮ್ಮ ಅರಮನೆಯನ್ನು ಬಿಟ್ಟು ಹೋಗಿದ್ದಾಳೆ. ಕಾಡು ಸೇರಿದ್ಲು, ನೀರು ಪಾಲಾದ್ದು, ವನ್ಯ ಮೃಗಗಳ ಬಾಯಿಗೆ ಸಿಕ್ಕಿದಳು ಅಂತೇಳಿ ಮಹಾರಾಜ ಎದ್ದ ಮೇಲೆ ಕನವರಿಸ್ತಾವನೆ. ಚರರಿಂದ ವಿಷಯವನ್ನು ತಿಳಿದ ಮೇಲೆ ಕಣ್ಣೀರಿನಲ್ಲಿ ಕೈ ತೊಳಿತ ಮಹಾರಾಜ ಹೇಳ್ತಾನೆ, ದೇವಗಿರಿ ಪಟ್ಟಣಕ್ಕೆ ಅಪವಾದವಂತಲ್ಲ, ನಾನು ಯಾವ ರೀತಿ ಬದುಕಲಪ್ಪ ದೇವ ಅಂತ ಹೇಳಿ ಗೋಳಾಡ್ತಾ ಇದ್ದಾನೆ. ಚರರನ್ನು ಕರದನು ಹುಡುಕಾಲು ಆಟಿದನು, ಚರರನ್ನು ಕರದನು ಹುಡುಕಾಲು ಆಟಿದನು. ಮಂದಮತಿ ತೋರದ ರಾಜ ಕೊರಗುತ್ತಲಿರಲು ಕೊರಗುತ್ತಲಿರಲು. ಮಕ್ಕಳ ಫಲದಿಂದ ಮಕ್ಕಳ ಫಲದಿಂದ ಸತಿಯ ಕಳೆದುಕೊಂಡೇ. ಮಕ್ಕಳದ ಫಲದ ಅಪೇಕ್ಷೆಯಿಂದ ಮಕ್ಕಳನ್ನು ಪಡೆದುಕೊಂಡೆ, ಆದರೆ ಹೆಂಡತಿಯನ್ನು ಕಳ್ಕೊಂಡೆ. ಅವನು ಹೇಳ್ತಾನೆ, ಮಕ್ಕಳ ಫಲದಿಂದ ಸತಿಯನ್ನು ಕಳೆದುಕೊಂಡೇ. ಮುಂದೇನೋ ಕಾದಿವುದೋ ಮುಂದೇನೋ ಕಾದಿವುದೋ ನಮ್ಮ ಬಾಳಿಗೆ ನಮ್ಮ ಬಾಳಿಗೆ. ಮುಂದೇನು ನಮಗೆ ಒಕ್ಕರಿಸುತ್ತೋ ಗೊತ್ತಿಲ್ಲ. ಇಲ್ಲಿ ಮಗ ಬೇಕು ಅಂದೆ, ಮಗನ ಪಡ್ಕೊಂಡೆ, ಕೈ ಹಿಡಿದು ಹೆಂಡತಿಯನ್ನು ಕಳ್ಕೊಂಡೆ, ಇನ್ನೇನು ನನಗೆ ಅಪವಾದ ಬರುತ್ತೆ ಅಂತೇಳಿ ದುಃಖಿಸ್ತಾವನೆ. ಸತಿಯನ್ನು ಹುಡುಕಲು ರಾಜ ಕಾಡಿಗೆ ಹೊರಟ. ಹೆಂಡತಿಯನ್ನು ಹುಡುಕಿಕೊಂಡು ಕಾಡಿನ ಕಡೆಗೆ ಹೋಗ್ತಾ ಇದ್ದಾನೆ. ಸತಿಯ ಕಾಣದ ದೊರೆಯು ಸತಿಯ ಕಾಣದ ದೊರೆಯು ಕನವರಿಸುತ್ತೀರಲು ಕನವರಿಸುತ್ತೀರಲು.